ಬಾಟಲಿ ಇಷ್ಟುದ್ದ ಬದುಕು ಅಷ್ಟುದ್ದ ಕುಡಿಸುವ ಸ್ನೇಹಿತರೆ. ಪ್ರತಿದಿನ ಎನರ್ಜಿ ಡ್ರಿಂಕ್ ಸೇವನೆ ಮಾಡುವವರು ಜೊತೆಗೆ ತಮ್ಮ ಮಕ್ಕಳಿಗೆ ಇಂಥ ಎನರ್ಜಿ ಡ್ರಿಂಕ್ ಗಳನ್ನ ಕೊಡಿಸುವಂತ ಹೆತ್ತವರು, ಪೋಷಕರು ಪ್ರತಿಯೊಬ್ಬರು ಈ ಸುದ್ದಿಯನ್ನ ನೋಡ್ಲೇಬೇಕು. ಸ್ಟಿಂಗ್ ಅನ್ನೋ ಎನರ್ಜಿ ಡ್ರಿಂಕ್ ಯಾವ ರೀತಿ ಪ್ರಾಣವನ್ನ ಕಸಿದುಕೊಳ್ಳುತ್ತೆ ಅನ್ನೋದಕ್ಕೆ ಈ ಘಟನೆಯೇ ಸಾಕ್ಷಿ. ಸ್ಟಿಂಗ್ ಜ್ಯೂಸ್ ಅಪಾಯಕಾರಿ ಅನ್ನೋದಕ್ಕೆ ಸಂಬಂಧಪಟ್ಟಂತಹ ಸಾಕಷ್ಟು ವೈರಲ್ ವಿಡಿಯೋಗಳನ್ನ ನೀವು ಗಮನಿಸಿರ್ತೀರಾ, ಒಂದಷ್ಟು ಸುದ್ದಿಗಳನ್ನ ಓದಿರ್ತೀರಾ. ಓದಿಲ್ಲ ಅಂದ್ರೆ ಗೂಗಲ್ ಅಲ್ಲಿ ಹೋಗಿ ಸರ್ಚ್ ಮಾಡಿದ್ರೆ ನಿಮಗೆ ಹತ್ತಾರು ಸುದ್ದಿಗಳು ಈ ಒಂದು ಸ್ಟಿಂಗ್ ಜ್ಯೂಸ್ ನ ದುಷ್ಪರಿಣಾಮಕ್ಕೆ ಸಂಬಂಧಪಟ್ಟಂತೆ ಸಿಗತ್ತೆ. ಇದೇ ಸ್ಟಿಂಗ್ ಜ್ಯೂಸ್ ಅನ್ನ ನಿರಂತರವಾಗಿ ಸೇವನೆ ಮಾಡಿದಂತಹ ಯುವಕನೊಬ್ಬ ತನ್ನ ಪ್ರಾಣವನ್ನೇ ಕಳ್ಕೊಂಡಿದ್ದಾನೆ. ಇಂಥದ್ದೊಂದು ಘಟನೆಗೆ ಯಾದಗಿರಿ ಜಿಲ್ಲೆಯ ಹುಣಸಗಿ ತಾಲೂಕಿನ ನಾರಾಯಣಪುರ ಅನ್ನೋ ಗ್ರಾಮ ಸಾಕ್ಷಿಯಾಗಿದೆ. 19 ವರ್ಷದ ಬಾಲು ದೇಸಾಯಿ ಅನ್ನೋ ಯುವಕ ವಿಜಯಪುರದ ಮುದ್ದೇಬಿಹಾಳದಲ್ಲಿ ವ್ಯಾಸಂಗ ಮಾಡ್ತಾ ಇದ್ದ. ಈತನಿಗೊಂದು ಕೆಟ್ಟ ಚಟ, ಪ್ರತಿದಿನ ಸ್ಟಿಂಗ್ ಜ್ಯೂಸ್ ಕುಡಿಯೋದು. ಎಷ್ಟು ಅಂತೀರಾ? ದಿನಕ್ಕೆ 3 ರಿಂದ 4 ಬಾಟಲ್ ಎಷ್ಟು ಸ್ಟಿಂಗ್ ಜ್ಯೂಸ್ ಅನ್ನ ಕುಡಿತಾ ಇದ್ದ. ದಯವಿಟ್ಟು ಅದನ್ನ ಕುಡಿಬೇಡಿ, ಒಳ್ಳೇದಲ್ಲ ಅಂತ ಎಚ್ಚರಿಕೆ ಕೊಟ್ಟರು ಕೂಡ ಆತ ಪ್ರತಿದಿನ ಕುಡಿತಾ ಇದ್ನಂತೆ. ಆತನ ಮನೆಯವರು, ಆಪ್ತರು, ಸ್ನೇಹಿತರು ಎಲ್ಲರೂ ಕೂಡ ಹೇಳ್ತಾ ಇದ್ರಂತೆ, ಪ್ಲೀಸ್ ಅದನ್ನ ಕುಡಿಬೇಡ, ಅದು ಒಳ್ಳೇದಲ್ಲ ಅಂತ. ಆದ್ರೆ ಬಾಲು ಮಾತ್ರ ಈ ಕೆಟ್ಟ ಅಭ್ಯಾಸವನ್ನ ಬಿಟ್ಟಿಲ್ಲ. ದಿನಕ್ಕೆ 3 ರಿಂದ 4 ಬಾಟಲಿ ನಿರಂತರವಾಗಿ ಸ್ಟಿಂಗ್ ಜ್ಯೂಸ್ ಅನ್ನ ಕುಡಿತಾ ಇದ್ದ. ಪರಿಣಾಮ ಆತನ ಕಿಡ್ನಿ ಹಾಗೂ ಲಿವರ್ ಫೈಲ್ಯೂರ್ ಆಗಿ ಇದೀಗ ಉಸಿರು ಚೆಲ್ಲಿದ್ದಾನೆ. ಸ್ನೇಹಿತರೆ, ನೀವು ಸ್ಟಿಂಗ್ ಜ್ಯೂಸ್ ನ ಒಂದು ಬಾಟಲಿಯನ್ನ ತೆಗೆದುಕೊಂಡು ಅದರಲ್ಲಿ ಕೊಟ್ಟಿರುವಂತಹ ಎಚ್ಚರಿಕೆಯನ್ನ ಗಮನಿಸಿ. ಕಂಪನಿಯವರೇ ಅದರಲ್ಲಿ ಹೇಳಿದ್ದಾರೆ, ಈ ಜ್ಯೂಸ್ ಅನ್ನ ಮಹಿಳೆಯರು, ಪುಟ್ಟ ಮಕ್ಕಳು, ಯಾರು ಸೆನ್ಸಿಟಿವ್ ಇದ್ದಾರೋ ಅಂಥವ್ರು ಕುಡಿಯೋದು ಒಳ್ಳೆಯದಲ್ಲ ಅಂತ. ಹಾಗೇನೆ ದಿನಕ್ಕೆ 500 ml ಗಿಂತ ಜಾಸ್ತಿ ಕುಡಿಯೋದು ಕೂಡ ಅಪಾಯಕಾರಿ ಅಂತ ಆ ಬಾಟಲ್ ಮೇಲೆನೆ ಹೇಳಲಾಗಿದೆ. ಹೀಗಿದ್ರೂ ಕೂಡ ಅದನ್ನ ಕುಡಿಯುವವರ ಸಂಖ್ಯೆ ದಿನೇ ದಿನೇ ಹೆಚ್ಚಾಗ್ತಾ ಇದೆ ಹೊರತು ಕಡಿಮೆ ಅಂತೂ ಆಗ್ತಾನೆ ಇಲ್ಲ. ಇದರಲ್ಲಿ ಅತಿ ಹೆಚ್ಚು ಪ್ರಮಾಣದಲ್ಲಿ ಕೆಫಿನ್ ಇರೋದ್ರಿಂದ ಪ್ರತಿದಿನ ಹೆಚ್ಚು ಕೆಫಿನ್ ಸೇವನೆಯಿಂದ ಅದು ಲಿವರ್ ಹಾಗೂ ಕಿಡ್ನಿ ಮೇಲೆ ದುಷ್ಪರಿಣಾಮವನ್ನ ಬೀರಿ ಪ್ರಾಣವನ್ನೇ ಕಳ್ಕೊಳ್ಬೇಕಾದಂತಹ ಪರಿಸ್ಥಿತಿಯನ್ನ ತಂದೊಡ್ತಾ ಇದೆ. ಈ ಬಾಲು ದೇಸಾಯಿಯದ್ದು ಕೂಡ ಅದೇ ಕತೆ. ದಿವಸಕ್ಕೆ 3 ರಿಂದ 4 ಬಾಟಲಿ ಕುಡಿತಾನೆ ಅಂದ್ರೆ ಆತನ ಸ್ಥಿತಿ ಏನಾಗಿರ್ಬೋದು. ಈ ಸ್ಟಿಂಗ್ ಜ್ಯೂಸ್ ಕುಡಿಯೋದ್ರಿಂದ ಏನೋ ಒಂಥರ ಕಿಕ್ ಸಿಗತ್ತೆ, ಏನೋ ಒಂದು ರಿಫ್ರೆಶ್ಮೆಂಟ್ ಸಿಗತ್ತೆ ಅನ್ನೋ ಕಾರಣಕ್ಕೆ ಪುಟ್ಟ ಮಕ್ಕಳಿಂದ ಹಿಡಿದು ವಯಸ್ಸಾದವರೆಗೂ ಸಾಕಷ್ಟು ಸಂಖ್ಯೆಯಲ್ಲಿ ಈ ಜ್ಯೂಸ್ ಅನ್ನ ಕುಡಿಯೋರಿದ್ದಾರೆ. ಇದೀಗ ಇದೇ ಜ್ಯೂಸ್ ಯುವಕನೊಬ್ಬನನ್ನ ಬಲಿ ಪಡ್ಕೊಂಡಿದೆ. ಈ ಜ್ಯೂಸ್ ನಲ್ಲಿದ್ದಂತಹ ಅಪಾಯಕಾರಿ ರಾಸಾಯನಿಕ ವಸ್ತುಗಳಿಂದಾಗಿ ನಿರಂತರವಾಗಿ ಸ್ಟಿಂಗ್ ಜ್ಯೂಸ್ ಅನ್ನ ಕುಡಿದಂತಹ ಯುವಕ ಜೀವ ಚೆಲ್ಲಿದ್ದಾನೆ. ಸ್ನೇಹಿತರೆ, ಇದಕ್ಕೆ ಸಂಬಂಧಪಟ್ಟಂತಹ ಸಾಕಷ್ಟು ವಿಡಿಯೋಗಳು ನಿಮಗೆ ಸಿಗ್ತಾ ಹೋಗುತ್ತೆ. ಇದನ್ನ ಎಷ್ಟು ಕೆಟ್ಟದಾಗಿ ರೆಡಿ ಮಾಡ್ತಾರೆ, ಯಾವ ರೀತಿ ಕೆಮಿಕಲ್ಗಳನ್ನ ಯೂಸ್ ಮಾಡ್ತಾರೆ, ಯಾವ ರೀತಿ ಕಲರ್ಗಳನ್ನ ಹಾಕ್ತಾರೆ ಅಂತ. ಹೀಗಿದ್ರೂ ಕೂಡ ಅಷ್ಟೊಂದು ಅವೇರ್ನೆಸ್ ವಿಡಿಯೋಗಳು ಬಂದ್ರೂ ಕೂಡ ಸ್ಟಿಂಗ್ ಜ್ಯೂಸ್ ಅನ್ನ ಕುಡಿಯುವವರ ಸಂಖ್ಯೆ ಕಡಿಮೆ ಆಗಿಲ್ಲ. ಜೊತೆಗೆ ಇಂಥ ಅಪಾಯಕಾರಿ ಜ್ಯೂಸ್ಗಳನ್ನ ಯಾಕೆ ಒಂದಷ್ಟು ಜನ ಪ್ರಮೋಟ್ ಮಾಡ್ತಾರೋ ಗೊತ್ತಿಲ್ಲ. ಇದೀಗ ಯುವಕನ ಪ್ರಾಣವನ್ನ ಈ ಒಂದು ಸ್ಟಿಂಗ್ ಜ್ಯೂಸ್ ಬಲಿ ಪಡ್ಕೊಂಡಿದೆ. ಇನ್ನಾದ್ರೂ ಕೂಡ ಇಂತಹ ಅಪಾಯಕಾರಿ ಜ್ಯೂಸ್ಗಳು ಬ್ಯಾನ್ ಆಗಬೇಕು. ಇಂತಹ ಜ್ಯೂಸ್ಗಳನ್ನ ಕುಡಿಯುವ ಮುನ್ನ 10 ಬಾರಿ ಯೋಚಿಸಬೇಕು. ದಯವಿಟ್ಟು ಆ ಜ್ಯೂಸ್ ಬಾಟಲಿಯಲ್ಲಿ ಕೊಟ್ಟಿರುವಂತಹ ಎಚ್ಚರಿಕೆಯನ್ನ ಓದಿದ್ರೆ ಸಾಕು. ಯಾರೂ ಕೂಡ ನಿಮ್ಮನ್ನ ಎಚ್ಚರಿಸಬೇಕಾದಂತಹ ಅಗತ್ಯ ಇಲ್ಲ. ಬಾಟಲ್ ಮೇಲೆ ಇರುವಂತಹ ಒಂದಷ್ಟು ಮಾಹಿತಿಯನ್ನ ಕರೆಕ್ಟ್ ಆಗಿ ಓದಿದ್ರೆ ಖಂಡಿತವಾಗ್ಲೂ ಯಾರು ಕೂಡ ಆ ಜ್ಯೂಸ್ ಅನ್ನ ಕುಡಿಯೋದಿಲ್ಲ. ಆದ್ರೆ ಅದ್ಯಾವುದನ್ನು ಕೂಡ ಓದುವಂತಹ ಒಂದು ವ್ಯವಧಾನ ಯಾರಿಗೂ ಕೂಡ ಇರೋದಿಲ್ಲ. ಹಾಗಾಗಿ ಏನೋ ಖುಷಿ ಆಗತ್ತೆ, ಏನೋ ಒಂಥರ ಕಿಕ್ ಕೊಡುತ್ತೆ ಅನ್ನೋ ಕಾರಣಕ್ಕೆ ಇಂತಹ ಜ್ಯೂಸ್ಗಳನ್ನ ಕುಡಿತಾರೆ. ಕೊನೆಗೆ ಅಪಾಯವನ್ನ ಅವರೇ ಆಹ್ವಾನ ಮಾಡ್ಕೊಳ್ತಾರೆ. ಇನ್ನಾದ್ರೂ ಕೂಡ ಇಂತಹ ಎನರ್ಜಿ ಡ್ರಿಂಕ್ಗಳನ್ನ ಕುಡಿಯುವ ಮೊದಲು, ಜೊತೆಗೆ ಬೇರೆಯವರಿಗೆ ಇಂತಹ ಜ್ಯೂಸ್ಗಳನ್ನ ಪುಟ್ಟ ಮಕ್ಕಳಿರ್ಬೋದು ಅಥವಾ ಇನ್ಯಾರಿಗೂ ಇಂತಹ ಜ್ಯೂಸ್ಗಳನ್ನ ಕೊಡಿಸುವ ಮುನ್ನ ದಯವಿಟ್ಟು ಎಚ್ಚರಿಕೆಯನ್ನ ವಹಿಸಿ. ಈ ವಿಡಿಯೋವನ್ನ ಆದಷ್ಟು ನಿಮ್ಮವರ ಜೊತೆ ಶೇರ್ ಮಾಡಿ. ಬಾಟಲಿ ಇಷ್ಟುದ್ದ ಬದುಕು ಅಷ್ಟುದ್ದ
ಕುಡಿಸುವ ಸ್ನೇಹಿತರೆ. ಇಂತಹ ನೈಜ ಕುತೂಹಲಭರಿತ ಸುದ್ದಿಗಳಿಗಾಗಿ ಕರಾವಳಿಯ ಪ್ರತಿಷ್ಠಿತ ವಾಹಿನಿ ಅಭಿಮತ ಟಿವಿ ಚಾನೆಲ್ ಅನ್ನು ವೀಕ್ಷಿಸಿ ಮತ್ತು ಯೂಟ್ಯೂಬ್ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ. ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ, ನಿಮ್ಮವರಿಗೆ ಶೇರ್ ಮಾಡಿ, ನಮ್ಮ ವಾಹಿನಿಯನ್ನ ಪ್ರೋತ್ಸಾಹಿಸಿ. ಹಾಗೆಯೇ ಫೇಸ್ಬುಕ್ ಮತ್ತು ಇನ್ಸ್ಟಾಗ್ರಾಂನಲ್ಲಿ ಜೊತೆಯಾಗುವುದನ್ನು ಮರಿಬೇಡಿ. ಜಾಹೀರಾತು ಮತ್ತು ಬಿಸಿನೆಸ್ ಪ್ರಮೋಷನ್ಗಾಗಿ ಸಂಪರ್ಕಿಸಿ 8277719449 and 8050897171.